ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರೈತರು ಹಾಗೂ ಜನರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಕಾರ್ಯವೈಖರಿಯಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ರೈತ ಸೇನಾ ಕರ್ನಾಟಕ ರಾಜ್ಯ ಅಧ್ಯಕ್ಷ ವೀರೇಶ್ ಸೋಬರದ ಮಠ ಆರೋಪಿಸಿದರು. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ವೈಯಕ್ತಿಕವಾಗಿ ಅಪಾರ ಗೌರವವಿದೆ, ಆದರೆ ಜಿಲ್ಲೆಯಲ್ಲಿನ ಜನರ ಹಾಗೂ ರೈತರ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ಕುರಿತು ಹಲವಾರು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸಮಸ್ಯೆ ನಿವಾರಣೆಗೆ ಸರ್ಕಾರ ಮಟ್ಟದಲ್ಲಿ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೂ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಈ ಕುರಿತು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನ ಧಾರವಾಡ ಜಿಲ್ಲೆಗೆ ನೇಮಕ ಮಾಡಬೇಕು ಅಂತ ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆ. ಇಂತಹ ಪ್ರಕರಣಗಳನ್ನು ಸುಮಾರು ನಾನು ತಂದು ಕೊಟ್ಟಿದ್ದೇನೆ. 2 ವರ್ಷಗಳಿಂದ ಕೊಡ್ತಾ ಇದ್ದೇನೆ. ಯಾರ ಮೇಲೂ ಕ್ರಮ ತಗೊಳ್ತಾ ಇಲ್ಲ. ಹಂಗಾರೆ 4 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಎಷ್ಟು ಆಗ್ತದ ಸರ್ಕಾರಕ್ಕೆ? ಮುಂದೆ ಹೊಲದ ಮಾಲಕ ಅವು ಇನ್ ಕೇಸ್ ಸತ್ನ ಅಂದ್ರ ಮುಂದೆ ಆ ಹೊಲದ ಮಾಲಕನ ವಂಶಸ್ಥರು ಅದಕ್ಕೆ ವಾರ್ಸಾಕ್ ಕುಂದಿರ್ತಾರ. ನಾಳೆ ಕೋರ್ಟಿಗೆ ಹೋದ್ರಂದ್ರ ಇವ್ರ ನೋಟ್ರಿ, ಇವ್ರ ಒಪ್ಪಿಗೆ ಪತ್ರ ನಡೆಯಲ್ಲ. ಇಂಥ ಕಳ್ಳ ವ್ಯವಹಾರಕ್ಕೆ ಕಡಿವಾಣ ಹಾಕೋದು ಯಾರು? ಜಿಲ್ಲಾಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು, ಸಂಬಂಧಪಟ್ಟ ತಲಾಟಿಗಳು, ಕೇಸರ್ಕರ್ಗಳು. ಅವ್ರು ಕಣ್ಣು ಮುಚ್ಚಿ ಕುಂತಾರ ಅಂದಾಗ ಇವ್ರೆಲ್ಲರೂ ಕೂಡ ಈ ಭ್ರಷ್ಟರ ಹಣಕ್ಕೆ ಶಾಮೀಲಾಗ್ಯಾರ. ಎಲ್ಲಿವರೆಗೆ ಹೋರಾಟ ಮಾಡೋದು? ಇದನ್ನ ನಾನು ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ, ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇನೆ, ರಿಯಲ್ ಆಗಿ ತಗೊಂಡು ಬಂದಿದ್ದೇನೆ. ನಾನು ಯಾರ ಮೇಲೂ ಕ್ರಮ ತಗೊಳ್ತಾ ಇಲ್ಲ. ಕ್ರಮ ತಗೊಳಕ್ಕೆ ಇವ್ರಿಗೆ ಸಮಯನೇ ಸಿಗ್ತಾ ಇಲ್ಲ. ಇವರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಫೈಲನ್ನು ನೋಡ್ಲಿಕ್ಕೂ ಕೂಡ ಇವರಿಗೆ ಸಮಯ ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ. ಇವ್ರನ್ನೆಲ್ಲರನ್ನು ಕರ್ಕೊಂಡು ವಿಧಾನಸೌಧಕ್ಕೆ ಹೋಗಿ 1 ಗಂಟೆ ಮೇಲೆ ಪಾಸ್ ಕೊಡ್ತಾರೆ. ಎಲ್ಲರೂ ಮನೆ ತಗೊಂಡು 1 ಗಂಟೆಗೆ ಪಾಸ್ ತಗೊಂಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಖುದ್ದಾಗಿ ನೀವ DC ಮುಖ್ಯ ಕಾರ್ಯದರ್ಶಿಗಳು, ಇಲ್ಲಿ ಇವರಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ ಧಾರವಾಡ ಜಿಲ್ಲಾ ಮುಖ್ಯ DC ಅಂತ ನಾವು ತಿಳ್ಕೊಂಡು ಯಾವ ನಿಟ್ಟಿನಲ್ಲಿ ಬಗೆಹರಿಸಬೇಕಂತ ಕನಸು ಕಟ್ಕೊಂಡ್ ಬಂದಾರೆ ಇವ್ರು ಜಿಲ್ಲಾಧಿಕಾರಿಗಳು. ಬರೀ ಆಶ್ವಾಸನೆ. ಉಸ್ತುವಾರಿ ಮಂತ್ರಿಗಳು ಬಂದಾಗ ನಾವು ನೋಡ್ತೀವಿ ಇವ್ರನ್ನ, ಅವರಿಂದ ಅಡ್ಡಾಡೋದು, ಅವ್ರ ಜೊತೆಗೆ ಅಡ್ಡಾಡೋದು ಮಾತ್ರ. ಮಿಕ್ಕಿದ ಟೈಮ್ ನಮಗೆ ಸಿಗೋದಿಲ್ಲ. ಸಿಕ್ಕರು ನಿಂತು ಮಾತಾಡಲ್ಲ. ನಮ್ಮ ಬೇಡಿಕೆ ಯಾವ ನಿಟ್ಟಿನಲ್ಲಿ ಈಡೇರಬೇಕು ಅನ್ನುವಂಥದ್ದು ನಾವು ಹೇಳ್ತೀವಿ. ರೈತರು ಅದನ್ನ ಕೇಳುವಂತ ಪೇಷನ್ಸ್ ಇಲ್ಲ ಇವ್ರ ಕಡೆಗೆ. ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ನಮ್ದು. ನಾನೊಬ್ಬ ಸಾರ್ವಜನಿಕವಾಗಿ ಹೋರಾಟ ಮಾಡವ, ರೈತರ ಪರವಾಗಿ ಹೋರಾಟ ಮಾಡವ. ರೈತರ ಸಮಸ್ಯೆಗಳು ಏನಾದರೂ ಬಗೆಹರಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡವ. ಹಿಂಗೆ ಸರ್ಕಾರ ಮುಂದುವರಿತಂದ್ರ ನಾನು ಏನು ಮಾಡ್ತೀನಿ, ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತ ಸುದ್ದಿಗೋಷ್ಠಿಯಲ್ಲಿ ಮಲ್ಲಣ್ಣ ಅಲೈಕರ್, ಸುಭಾಷ್ ಬಾಳಿಕಾಯಿ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.